ನಮಸ್ಕಾರ ಸ್ನೇಹಿತರೆ, ನಾನು ವೆಂಕಟೇಶ್ ಅಂತ. ನಾನಿವತ್ತು ತಿಳಿಸ್ಕೊಡ್ತಿರೋ ಜಾಬ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜಾಬ್ಗೆ ಹೈಯರ್ ಮಾಡ್ಕೊತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಜಾಬ್ಗೆ ಹೈಯರ್ ಮಾಡ್ಕೊತಾ ಇದ್ದಾರೆ, ಮತ್ತೆ ಲೊಕೇಶನ್ ಎಲ್ಲಿ, ಮತ್ತೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು, ಸೊ ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಸೊ ತುಂಬಾ ಜನ ಜಾಬ್ಗಾಗಿ ಹುಡುಕ್ತಾ ಇರ್ತಾರೆ, ಸೊ ತುಂಬಾನೇ ಹೆಲ್ಪ್ ಆಗುತ್ತೆ. ಹಂಗಾಗಿ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಹಾಗೆ ನಾವು ಪ್ರತಿದಿನ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ಗಳನ್ನ ಹಾಕ್ತಾನೆ ಇರ್ತೀವಿ. ಸೊ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕಲ್ಲಿ ಯಾವ ಒಂದು ಜಾಬ್ಗೆ ಹೈರ್ ಮಾಡ್ಕೊತಾ ಇದ್ದಾರೆ ಅಂತ ನೋಡೋದಾದ್ರೆ, ಕ್ರೆಡಿಟ್ ಕಾರ್ಡ್ಗಳನ್ನ ಸೇಲ್ ಮಾಡುವ ಒಂದು ಜಾಬ್ಗೆ ಹೈರ್ ಮಾಡ್ಕೊತಾ ಇದ್ದಾರೆ. ಸೊ ಈ ಒಂದು ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡೋದಕ್ಕೆ ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ಸೊ ಇಂಥವ್ರೆ ಅಂತ ಏನಿಲ್ಲ, ಹುಡುಗರು ಕೂಡ ಜಾಯ್ನ್ ಆಗ್ಬೋದು, ಹುಡುಗಿಯರು ಕೂಡ ಜಾಯ್ನ್ ಆಗ್ಬೋದು. ಸೊ ಏನು ಫ್ರೆಶರ್ ಜಾಯ್ನ್ ಆಗ್ಬೋದಾ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಜಾಯ್ನ್ ಆಗ್ಬೋದಾ ಅಂತ ಕೇಳೋದಾದ್ರೆ, ಇದು ಕೂಡ ಅಷ್ಟೇ, ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ನೀವು ಫ್ರೆಶರ್ ಇದ್ದೀರಾ, ಅಫ್ಕೋರ್ಸ್ ನೀವು ಕೂಡ ಅಪ್ಲೈ ಮಾಡ್ಬೋದು. ಅದೇ ರೀತಿ ನೀವು ಯಾರು ಎಕ್ಸ್ಪೀರಿಯನ್ಸ್ ಇದ್ದೀರಾ, ನೀವು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಅನ್ನೋದನ್ನ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಜಾಯ್ನ್ ಆಗಬೇಕು ಅಂದರೆ ಏಜ್ ಲಿಮಿಟ್ ಏನಿದೆ ಅಂತ ನೋಡೋದಾದ್ರೆ 28 ವರ್ಷದಿಂದ ಕೆಳಗಿರಬೇಕು. ಸೊ ಅಥವಾ 28 ವರ್ಷ ಆಗಿದ್ರು ನಡೆಯುತ್ತೆ. ಇನ್ನು ನೆಕ್ಸ್ಟ್ ಸ್ಯಾಲ್ರಿ ನೋಡೋದಾದ್ರೆ, ಸ್ಯಾಲ್ರಿ ಬಂದು ನಿಮಗೆ 16,000 ರೂಪಾಯಿಂದ ಹಿಡಿದು 23,000 ರೂಪಾಯಿವರೆಗೂ ಸ್ಯಾಲ್ರಿ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಿಮಗೆ ESI ಮತ್ತೆ PF ಕೂಡ ಇರುತ್ತದೆ. ಅದ್ರ ಜೊತೆಗೆ ನಿಮಗೆ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದಾರೆ. ಇನ್ಸೆಂಟಿವ್ಸ್ ಬಂದು ನೀವು ಯಾವ ರೀತಿ ಈ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡ್ತೀರಾ, ಆ ಇಂಟರ್ವ್ಯೂಲಿ ಯಾವ ರೀತಿ ನೀವು ಇದು ಮಾಡ್ತೀರಾ, ಪರ್ಫಾರ್ಮ್ ಮಾಡ್ತೀರಾ, ಅದ್ರ ಮೇಲೆ ನಿಮಗೆ ಈ ಒಂದು ಇನ್ಸೆಂಟಿವ್ಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾರೆ. ಇನ್ನು ನೆಕ್ಸ್ಟು ಈ ಒಂದು ಜಾಬ್ ಟೈಮಿಂಗ್ಸ್ ನೋಡೋದಾದ್ರೆ, ವರ್ಕಿಂಗ್ ಟೈಮ್ ಬಂದು ನಿಮಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಸೊ ಇನ್ನು ಈ ಒಂದು ಇಂಟರ್ವ್ಯೂ ಲೊಕೇಶನ್ ಆಗಿರ್ಬೋದು ಅಥವಾ ವರ್ಕಿಂಗ್ ಲೊಕೇಶನ್ ಆಗಿರ್ಬೋದು ಎಲ್ಲಿ ಅಂತ ಕೇಳೋದಾದ್ರೆ, ಸೊ ಇದು ಬಂದು ನಿಮಗೆ ಯಶವಂತಪುರ ಬೆಂಗಳೂರಲ್ಲಿ ಈ ಒಂದು ಲೊಕೇಶನ್ ಅನ್ನೋದು ಇದೆ. ಸೊ ಇಂಟರ್ವ್ಯೂ ಕೂಡ ಒಂದೇ ತಾವ ಮಾಡ್ತಾರೆ, ಮತ್ತೆ ವರ್ಕಿಂಗ್ ಲೊಕೇಶನ್ ಕೂಡ ಒಂದೇ ತಾವಿದೆ. ಸೊ ನೀವು ಜಾಯ್ನ್ ಆಗ್ಬೋದು. ಇಂಟರ್ವ್ಯೂ ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ. ಸೊ ಅಷ್ಟರೊಳಗಡೆ ಹೋಗಿ ನೀವು ಅಟೆಂಡ್ ಆಗ್ಬೋದು. ಇನ್ನು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಏನೋ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲ್ನ ಕ್ಲಿಕ್ ಮಾಡಿ. ಸೊ ಧನ್ಯವಾದಗಳು.